ಈಗ ನಿಮಗೆ ಗೊತ್ತಿರ್ಬೋದು, ನೀವು ಬಂದು ಒಂದು ವಾರ ಆಗಿರೋದ್ರಿಂದ ಕೇಳ್ತಾ ಇದ್ದೀನಿ. ವರ್ತೂರು ಸಂತೋಷ್ ಅವರ ಸಾಕಷ್ಟು ಇಶ್ಯೂಗಳನ್ನು ನೀವು ಗಮನಿಸಿರ್ತೀರ. ನಿಮಗೆ ಅನಿಸಿದ್ದೇನು ಅಂತ? ಆ್ಯಕ್ಚುಲಿ ಒಳಗಡೆ ಇದ್ದಾಗಿಂದ ನಮ್ಗೆ ಗೊತ್ತೇ ಇರಲಿಲ್ಲ. ಅವ್ರು ಹೇಳ್ತಾ ಇದ್ರು, ಪಾಪ ಅಕ್ಕ ಹೊರಗಡೆ ಹೋದಾಗ ನಿಮಗೆ ಗೊತ್ತಾಗತ್ತೆ ಫೇಸು, ನಾನು ಎಂಥ ಫೇಸಲ್ಲಿ ಇದ್ದು ಬಂದೆ ಅಂತ. ಬಟ್ ಇಟ್ ವಾಸ್ ಶಾಕಿಂಗ್. ನನಗೆ ಹೊರಗೆ ಬಂದು ಆ ವಿಷಯ ಕೇಳಿದಾಗ ಈ ಥರ ಆಗಿದೆ ಅಂದಾಗ ಇಟ್ ವಾಸ್ ರಿಯಲಿ ಶಾಕಿಂಗ್. ಅವ್ರು ಆವಾಗ ಆ ಥರ ರಿಯಾಕ್ಟ್ ಮಾಡಿದ್ದು ಅವ್ರಿಗೆ ಅಷ್ಟು ಪ್ರೆಷರ್ ಇತ್ತು ಅವರಿಗೆ, ಹೋಗಬೇಕು ಮನೆಯಿಂದ ಹೊರಟ್ಬಿಡ್ಬೇಕು ಅನ್ನೋದು. ಬಟ್ ಆ ಟೀಮ್ ಆ್ಯಂಡ್ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ರಿಂದ ಆ್ಯಂಡ್ ಸ್ಪೆಷಲಿ ಅಭಿಮಾನಿಗಳು ಸಪೋರ್ಟ್ ಮಾಡಿದ್ರಿಂದ ಇಲ್ಲಿವರೆಗೂ ಇನ್ನೂ ಉಳ್ಕೊಂಡಿದ್ದಾರೆ. ಸೊ ವೆಲ್ ಗುಡ್, ಆಟ ಆಡಲಿ ಪಾಪ. ಸೊ ಈಗ ನಿಮಗೆ ಗೊತ್ತಿರ್ಬೋದು, ನೀವು ಬಂದು ಒಂದು ವಾರ ಆಗಿರೋದ್ರಿಂದ ಕೇಳ್ತಾ ಇದ್ದೀನಿ. ವರ್ತೂರು ಸಂತೋಷ್ ಅವರ ಸಾಕಷ್ಟು ಇಶ್ಯೂಗಳನ್ನು ನೀವು ಗಮನಿಸಿರ್ತೀರ. ನಿಮಗೆ ಅನಿಸಿದ್ದೇನು ಅಂತ? ಆ್ಯಕ್ಚುಲಿ ಒಳಗಡೆ ಇದ್ದಾಗಿಂದ ನಮ್ಗೆ ಗೊತ್ತೇ ಇರಲಿಲ್ಲ. ಅವ್ರು ಹೇಳ್ತಾ ಇದ್ರು, ಪಾಪ ಅಕ್ಕ ಹೊರಗಡೆ ಹೋದಾಗ ನಿಮಗೆ ಗೊತ್ತಾಗತ್ತೆ ಫೇಸು, ನಾನು ಎಂಥ ಫೇಸಲ್ಲಿ ಇದ್ದು ಬಂದೆ ಅಂತ. ಬಟ್ ಇಟ್ ವಾಸ್ ಶಾಕಿಂಗ್. ನನಗೆ ಹೊರಗೆ ಬಂದು ಆ ವಿಷಯ ಕೇಳಿದಾಗ ಈ ಥರ ಆಗಿದೆ ಅಂದಾಗ ಇಟ್ ವಾಸ್ ರಿಯಲಿ ಶಾಕಿಂಗ್. ಅವ್ರು ಆವಾಗ ಆ ಥರ ರಿಯಾಕ್ಟ್ ಮಾಡಿದ್ದು ಅವ್ರಿಗೆ ಅಷ್ಟು ಪ್ರೆಷರ್ ಇತ್ತು ಅವರಿಗೆ, ಹೋಗಬೇಕು ಮನೆಯಿಂದ ಹೊರಟ್ಬಿಡ್ಬೇಕು ಅನ್ನೋದು. ಬಟ್ ಆ ಟೀಮ್ ಆ್ಯಂಡ್ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ರಿಂದ ಆ್ಯಂಡ್ ಸ್ಪೆಷಲಿ ಅಭಿಮಾನಿಗಳು ಸಪೋರ್ಟ್ ಮಾಡಿದ್ರಿಂದ ಇಲ್ಲಿವರೆಗೂ ಇನ್ನೂ ಉಳ್ಕೊಂಡಿದ್ದಾರೆ. ಸೊ ವೆಲ್ ಗುಡ್, ಆಟ ಆಡಲಿ ಪಾಪ. ಸೊ ಈಗ ನಿಮಗೆ ಗೊತ್ತಿರ್ಬೋದು, ನೀವು ಬಂದು ಒಂದು ವಾರ ಆಗಿರೋದ್ರಿಂದ ಕೇಳ್ತಾ ಇದ್ದೀನಿ. ವರ್ತೂರು ಸಂತೋಷ್ ಅವರ ಸಾಕಷ್ಟು ಇಶ್ಯೂಗಳನ್ನು ನೀವು ಗಮನಿಸಿರ್ತೀರ. ನಿಮಗೆ ಅನಿಸಿದ್ದೇನು ಅಂತ? ಆ್ಯಕ್ಚುಲಿ ಒಳಗಡೆ ಇದ್ದಾಗಿಂದ ನಮ್ಗೆ ಗೊತ್ತೇ ಇರಲಿಲ್ಲ. ಅವ್ರು ಹೇಳ್ತಾ ಇದ್ರು, ಪಾಪ ಅಕ್ಕ ಹೊರಗಡೆ ಹೋದಾಗ ನಿಮಗೆ ಗೊತ್ತಾಗತ್ತೆ ಫೇಸು, ನಾನು ಎಂಥ ಫೇಸಲ್ಲಿ ಇದ್ದು ಬಂದೆ ಅಂತ. ಬಟ್ ಇಟ್ ವಾಸ್ ಶಾಕಿಂಗ್. ನನಗೆ ಹೊರಗೆ ಬಂದು ಆ ವಿಷಯ ಕೇಳಿದಾಗ ಈ ಥರ ಆಗಿದೆ ಅಂದಾಗ ಇಟ್ ವಾಸ್ ರಿಯಲಿ ಶಾಕಿಂಗ್. ಅವ್ರು ಆವಾಗ ಆ ಥರ ರಿಯಾಕ್ಟ್ ಮಾಡಿದ್ದು ಅವ್ರಿಗೆ ಅಷ್ಟು ಪ್ರೆಷರ್ ಇತ್ತು ಅವರಿಗೆ, ಹೋಗಬೇಕು ಮನೆಯಿಂದ ಹೊರಟ್ಬಿಡ್ಬೇಕು ಅನ್ನೋದು. ಬಟ್ ಆ ಟೀಮ್ ಆ್ಯಂಡ್ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ರಿಂದ ಆ್ಯಂಡ್ ಸ್ಪೆಷಲಿ ಅಭಿಮಾನಿಗಳು ಸಪೋರ್ಟ್ ಮಾಡಿದ್ರಿಂದ ಇಲ್ಲಿವರೆಗೂ ಇನ್ನೂ ಉಳ್ಕೊಂಡಿದ್ದಾರೆ. ಸೊ ವೆಲ್ ಗುಡ್, ಆಟ ಆಡಲಿ ಪಾಪ. ಸೊ ಈಗ ನಿಮಗೆ ಗೊತ್ತಿರ್ಬೋದು, ನೀವು ಬಂದು ಒಂದು ವಾರ ಆಗಿರೋದ್ರಿಂದ ಕೇಳ್ತಾ ಇದ್ದೀನಿ. ವರ್ತೂರು ಸಂತೋಷ್ ಅವರ ಸಾಕಷ್ಟು ಇಶ್ಯೂಗಳನ್ನು ನೀವು ಗಮನಿಸಿರ್ತೀರ. ನಿಮಗೆ ಅನಿಸಿದ್ದೇನು ಅಂತ? ಆ್ಯಕ್ಚುಲಿ ಒಳಗಡೆ ಇದ್ದಾಗಿಂದ ನಮ್ಗೆ ಗೊತ್ತೇ ಇರಲಿಲ್ಲ. ಅವ್ರು ಹೇಳ್ತಾ ಇದ್ರು, ಪಾಪ ಅಕ್ಕ ಹೊರಗಡೆ ಹೋದಾಗ ನಿಮಗೆ ಗೊತ್ತಾಗತ್ತೆ ಫೇಸು, ನಾನು ಎಂಥ ಫೇಸಲ್ಲಿ ಇದ್ದು ಬಂದೆ ಅಂತ. ಬಟ್ ಇಟ್ ವಾಸ್ ಶಾಕಿಂಗ್. ನನಗೆ ಹೊರಗೆ ಬಂದು ಆ ವಿಷಯ ಕೇಳಿದಾಗ ಈ ಥರ ಆಗಿದೆ ಅಂದಾಗ ಇಟ್ ವಾಸ್ ರಿಯಲಿ ಶಾಕಿಂಗ್. ಅವ್ರು ಆವಾಗ ಆ ಥರ ರಿಯಾಕ್ಟ್ ಮಾಡಿದ್ದು ಅವ್ರಿಗೆ ಅಷ್ಟು ಪ್ರೆಷರ್ ಇತ್ತು ಅವರಿಗೆ, ಹೋಗಬೇಕು ಮನೆಯಿಂದ ಹೊರಟ್ಬಿಡ್ಬೇಕು ಅನ್ನೋದು. ಬಟ್ ಆ ಟೀಮ್ ಆ್ಯಂಡ್ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ರಿಂದ ಆ್ಯಂಡ್ ಸ್ಪೆಷಲಿ ಅಭಿಮಾನಿಗಳು ಸಪೋರ್ಟ್ ಮಾಡಿದ್ರಿಂದ ಇಲ್ಲಿವರೆಗೂ ಇನ್ನೂ ಉಳ್ಕೊಂಡಿದ್ದಾರೆ. ಸೊ ವೆಲ್ ಗುಡ್, ಆಟ ಆಡಲಿ ಪಾಪ.